ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಸುಮ ಸುನಿಲ್ ವ್ಲಾಗ್ಸ್. ನಾವಿವತ್ತು ಸುಂದರವಾದ ಮಲ್ಲಿಗೆ ದಿಂಡನ್ನು ಹೇಗೆ ಈಸಿಯಾಗಿ ಕಟ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ನೋಡಿ, ನಾನು 2 ಎಳೆ ದಾರಾನ ಇಲ್ಲಿ 3 ಸುತ್ತಾಗಿ ತೊಗೊಂಡು, ನಿಮಗೆ ದಿಂಡೆ ಎಷ್ಟುದ್ದ ಬೇಕೋ ಅಷ್ಟುದ್ದ ದಾರವನ್ನು ತೊಗೊಳ್ಬೇಕು. ಮತ್ತು ಇಲ್ಲಿ ಈ ಕನಕಾಂಬರ ಹೂವನ್ನು ಹೂ ಕಟ್ಟೋ ರೀತಿ ಆ ಕಡೆ ಒಂದು ಈ ಕಡೆ 2 ಹೂವು ಇಟ್ಕೊಂಡು ನೋಡಿ, ಇಲ್ಲಿ ಕೆಳಗಡೆ ಬಂದಿರುತ್ತಲ್ಲ ಎಕ್ಸ್ಟ್ರಾ ಥ್ರೆಡ್ ಬಿಟ್ಕೊಬೇಕು, ಅದನ್ನು ಒಂದು ಸುತ್ತು ಸುತ್ತಕೊಂಡು ಆ ಉದ್ದ ಥ್ರೆಡ್ ಇರುತ್ತಲ್ವ ದಾರ, ಆ ದಾರದಲ್ಲಿ ನಾವು ಹೂ ಕಟ್ಟೋ ರೀತಿ ಅದನ್ನು ಕಟ್ಕೊಂಡು ಟೈಟಾಗಿ ಅದನ್ನು ಸೆಕ್ಯೂರ್ ಮಾಡ್ಕೊಬೇಕು. ತುಂಬ ಟೈಟಾಗಿ ಎಳ್ಕೊಳಕ್ಕೆ ಹೋಗ್ಬಿಡಿ, ಅದು ಕಿತ್ತೋಗುತ್ತೆ. ಈ ರೀತಿ ಉದ್ದ ಬಂದಿರೋ ದಾರವನ್ನು ನಮ್ಮ ಲಿಟಲ್ ಫಿಂಗರ್ ಅಥವಾ ಕಿರು ಬೆರಳಿಗೆ ಅದನ್ನ ಸುತ್ತಕೊಂಡ್ರೆ ಈ ಮಧ್ಯದಲ್ಲಿ ಕನ್ಫ್ಯೂಷನ್ಸ್ ಆಗಲ್ಲ, ಆ ದಾರ ಈ ದಾರ ಮಿಕ್ಸಪ್ ಆಗಲ್ಲ, ಗಂಟಾಗಲ್ಲ ಅಂಥೇಳಿ ಈ ರೀತಿ ಕೈಗೆ ಸುತ್ಕೊಬೋದು. ನಿಮ್ಗೆ ಹೆಂಗೆ ಕನ್ವೀನಿಯೆಂಟ್ ಇರುತ್ತೋ ಹಂಗೆ ಮಾಡ್ಕೊಳ್ಳಿ. ಅದನ್ನ ಕ್ಲೀನಾಗಿ ಸೆಕ್ಯೂರ್ ಮಾಡ್ಕೊಂಡು ನೋಡಿ, ಇಲ್ಲಿ ಒಂದು ಮಲ್ಲಿಗೆ ಹೂವನ್ನು ಇಟ್ಟು ಆ ಹೂವಿನ ಮೇಲೆಯಿಂದ ದಾರಾನ ತೊಗೊಂಡು ಬಂದು ಆ ಹೂವಿನ ಕಾಂಡ ಏನಿರುತ್ತಲ್ವ ಅದ್ರ ಕೆಳಗಡೆ, ತೊಟ್ಟಿನ ಕೆಳಗಡೆ ದಾರಾನ ತೊಗೊಳ್ಬರ್ಬೇಕು ನೋಡಿ. ಮತ್ತೆ ಇನ್ನೊಂದು ಹೂವನ್ನು ಅದೇ ಹೂವಿನ ಮೇಲೆ ನೀವು ಇಟ್ಕೊಂಡು ಬಂದರೆ ಅದ್ರ ಕೆಳಗಡೆಯಿಂದ ಹಿಂಗೆ ಸುತ್ತಕೊಂಡು ತೊಗೊಳ್ಳೋದು. ಆಟೋಮೆಟಿಕ್ ಅದು ಹೂವು ದಿಂಡು ಅದಷ್ಟಿಗೆ ಅದೇ ಸುತ್ತಾ ಇರುತ್ತೆ, ನೀವೇನು ತಿರ್ಗ್ಸೋಕೆ ಹೋಗ್ಬೇಡಿ. ಆ ಹೂವಿನ ಮೇಲೆ ಇಟ್ಕೊಳ್ಳಿ, ಆಟೋಮೆಟಿಕ್ ಅದು ಪಕ್ಕದಲ್ಲಿ ಬಂದು ಕೂರುತ್ತೆ ನೋಡಿ. ಇಲ್ಲಿ ಆ ಹೂವಿನ ಮೇಲೆ ನೀವು ಇಟ್ಕೊಂಡ್ರೆ ನೆಕ್ಸ್ಟು ಈ ಹೂವಿನ ಮೇಲೆ ದಾರ ಹೋಗಿ ಅದೇ ಹೂವಿನ ತೊಟ್ಟಿನ ಕೆಳಗಡೆ ನೀವು ಎಳ್ಕೊಬೇಕಾಗುತ್ತೆ. ತುಂಬ ಟೈಟಾಗಿ ಎಳಿಬೇಡಿ, ದಾರ ಕಿತ್ತೋಗುತ್ತೆ ನೋಡಿ. ಇಲ್ಲಿ ಹೂವಿನ ಮೇಲೆ ಒಂದು ಹೂ ಇಟ್ಕೊಳ್ಬೇಕು, ಆ ಹೂವಿನ ಮೇಲೆ ದಾರ ಹೋಗಿ ಕೆಳಗಡೆಗೆ ಆ ಹೂವಿನ ಕೆಳಗಡೆಯಿಂದ ದಾರಾನ ನಾವು ಎಳ್ಕೊಳ್ಬೇಕು. ಇಲ್ಲಿ ನಾನು ನಿಮ್ಗೊಂದು ಟಿಪ್ ಹೇಳ್ತೀನಿ, ದಯವಿಟ್ಟು ಅಂಗಡಿಗಳಲ್ಲಿ ನಿಮಗೆ 2 ಎಳೆ ದಾರ ಅಂತ ಬರುತ್ತೆ, ಆ ರೀತಿಯ ದಾರಗಳನ್ನು ತೊಗೊಳ್ಳಿ. ಒಂದೆಳೆ ದಾರ ಅಂದರೆ ಆ ಹೂವಿನ ದಾರದಲ್ಲಿ ತುಂಬ ಶಾರ್ಪ್ ಥರ ಇರುತ್ತೆ ದಾರ, ಸೊ ಅದೇನಾಗುತ್ತೆ ಕಟ್ಟಾಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಸೊ ಈ ರೀತಿ 2 ಸುತ್ತಿನ ದಾರ ತೊಗೊಂಡ್ರೆ ನಿಮ್ಗೆ ಅದು ಕಟ್ಟಾಗಲ್ಲ, ದಾರ ಥಿಕ್ನೆಸ್ ಇರುತ್ತಲ್ವ, ಹಾಗಾಗಿ ಅಷ್ಟು ಬೇಗ ಅದಂತ ಅಷ್ಟು ಶಾರ್ಪ್ ಅಂತ ಅನ್ಸಲ್ಲ. ಸೊ ಕ್ಲೀನಾಗಿ ನೋಡಿ, ಇಲ್ಲಿ ಇಷ್ಟುದ್ದ ಕಟ್ಕೊಂಡ್ಮೇಲೆ ನಿಮ್ಗೆ ಆಟೋಮೆಟಿಕ್ 1 ಸುತ್ತು 2 ಸುತ್ತೋವರೆಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ, ಆಮೇಲೆ ಅದು ಆಟೋಮೆಟಿಕ್ ಸರಿ ಹೋಗುತ್ತೆ ನೋಡಿ. ಇಲ್ಲಿ ಹಿಂಗೆ ಸುತ್ಕೊಬೇಕು. ನಿಮ್ಗೆ ಈ ರೀತಿ ಬೇಕಾದರೆ ಬರೀ ಪ್ಲೈನ್ ಮಲ್ಲಿಗೆ ದಿಂಡಾದರೂ ಸುತ್ಕೊಬೋದು ನೋಡಿ. ಇಲ್ಲಿ ನಾನು ಸ್ವಲ್ಪ ಕನಕಾಂಬರ ಹೂಗಳನ್ನು ಸೇಮ್ ಅದೇ ರೀತಿ ಕನಕಾಂಬರ ಹೂಗಳನ್ನು 2 3 ಹೂ ಅಂತ ಇಟ್ಕೊಂಡು ಸೇಮ್ ಅದೇ ಹೂವಿನ ಮೇಲೆಯಿಂದ ಕೆಳಗಡೆಗೆ ಬರೋ ರೀತಿ ದಾರವನ್ನು ನಾವು ಟೈಟಾಗಿ ಸೆಕ್ಯೂರ್ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ರೆ ಸುಂದರವಾದಂತಹ ಮಲ್ಲಿಗೆ ದಿಂಡು ರೆಡಿ ಆಗುತ್ತೆ. ನೀವು ಈ ರೀತಿ ಕನಕಾಂಬರ ಹೂವಾದರೂ ಹಾಕ್ಕೊಬೋದು, ಅಥವಾ ಪ್ಲೇನ್ ಮಲ್ಲಿಗೆ ದಿಂಡಾದರೂ ಸುತ್ಕೊಬೋದು, ಅಥವಾ ನಿಮಗೆ ಮಾರ್ಕೆಟಲ್ಲಿ ಕೆಲವು ಪ್ಲಾಸ್ಟಿಕ್ ಫ್ಲವರ್ಗಳು ಸಣ್ಣ ಸಣ್ಣ ರೋಸ್ಗಳ ರೀತಿ ಕಲರ್ ರೋಸ್ಗಳು ಸಿಗುತ್ತೆ. ನಿಮ್ಮ ಸೀರೆಗೆ ಯಾವುದು ಮ್ಯಾಚ್ ಆಗುತ್ತೋ ಅಥವಾ ಡ್ರೆಸ್ಸಿಗೆ ಯಾವುದು ಮ್ಯಾಚ್ ಆಗುತ್ತೋ ಆ ರೀತಿಯ ಕಲರ್ನ ಹೂಗಳೇನಾದರೂ ಸಿಕ್ಕರೆ ನಿಮಗೆ ತೊಗೊಂಡು ಬಂದು ಅದನ್ನು ಸಹಿತ ನೀವು ಮಧ್ಯದಲ್ಲಿ ಮಿಕ್ಸ್ ಮಾಡಿಕೊಂಡು ಸಹಿತ ಕೋಣಿಸ್ಕೊಬೋದು. ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಆ ರೀತಿಯೂ ಸಹಿತ ಹೆಂಗೆ ದಿಂಡನ್ನು ಸುತ್ಕೊಳ್ಬಹುದು, ಏನೆಲ್ಲ ಕಾಂಬಿನೇಷನ್ಸ್ ಮಾಡ್ಬೋದು ಅಂತ ತೋರಿಸ್ತೀನಿ. ಲಾಸ್ಟಲ್ಲಿ ನೋಡಿ, ಇಲ್ಲಿ ಕನಕಾಂಬರ ಹೂವನ್ನು ಇಟ್ಕೊಂಡು ಎಂಡಿಗೆ ಬಂದಿದೆ. ಸೊ ಇಲ್ಲಿ ನೋಡಿ, ಸೇಮ್ ಅದೇ ಕನಕಾಂಬರ ಹೂವನ್ನು ಇಟ್ಟು ಅದೇ ಹೂವನ್ನು ಹೂವು ಕಟ್ಟೋ ರೀತಿ ಲಾಸ್ಟಲ್ಲಿ ಕಟ್ಕೊಂಡು ನಾವಲ್ಲಿ ಟೈಟಾಗಿ ಅದನ್ನು ಸ್ವಲ್ಪ ಸೆಕ್ಯೂರ್ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಜೋರಾಗಿ ಎಳೆಯೋಕ್ಕೆ ಹೋಗ್ಬೇಡಿ, ಹೂ ಕಟ್ಟಾಗುತ್ತೆ. ಇಲ್ಲಿ ನೋಡಿ, ಮಲ್ಲಿಗೆ ದಿಂಡು ಸುತ್ತಿರೋದ್ರಿಂದ ಬೇಗ ಒಂದು ಹೂ ಉದುರಿದ್ರೆ ಎಲ್ಲ ಉದುರೋಗ್ಬಿಡುತ್ತೆ. ಸೊ ಅದಕ್ಕಾಗಿ ಇಲ್ಲಿ ನೋಡಿ, ಲಾಸ್ಟಲ್ಲಿ ಥ್ರೆಡ್ ಬಿಟ್ಕೊಂಡಿರ್ತೀವಲ್ಲ ಆ ಥ್ರೆಡ್ಡನ್ನು ಕಟ್ ಮಾಡಿ, ಈಗ ಆ 2 ಥ್ರೆಡ್ಗಳನ್ನು ನೋಡಿ, ಇಲ್ಲಿ ನಾವು ಸುತ್ತಿರೋದು ಕೈಗೆ ಸುತ್ಕೊಂಡಿದ್ದೊಂದು ಮತ್ತು ಹೂ ಕಟ್ಲಿಕ್ಕೆ ಇಟ್ಕೊಂಡಿದ್ದು 2 ದಾರಗಳನ್ನು ಈ ರೀತಿ ನಾಟ್ ರೀತಿ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಳ್ಳಿ. ಸೊ ಇದು ಹೂಗಳು ಜಾರೋಗಲ್ಲ, ಕ್ಲೀನಾಗಿರುತ್ತೆ. ನೀವು ಹೆಂಗೆ ಬೇಕಾದರೂ ಹಾಗೆ ಉದ್ದ ಬೇಕಾದ್ರೂ ಮುಡ್ಕೊಬೋದು, ಸುತ್ಕೊಂಡು ಬೇಕಾದ್ರೂ ಮುಡ್ಕೊಬೋದು, ಅಥವಾ ದೇವ್ರಿಗೆ ಹಾಕಲಿಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ದಿಂಡು, ಮಲ್ಲಿಗೆ ದಿಂಡು. ಸೊ ನಾನು ನಿಮಗೆ ಇನ್ನೊಂದು ಸರಿ ಬೇಕಾದರೆ ನೋಡಿ, ಇಲ್ಲಿ ನಿಮಗೆ ಇನ್ನೊಂದು ಸರಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 3 ಸುತ್ತು ಅದೇ 2 ಎಳೆ ದಾರನ 3 ಸುತ್ತಾಗಿ ಇಲ್ಲಿ ತೊಗೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಉದ್ದ ಬೇಕು ದಿಂಡು ಅಷ್ಟು ಉದ್ದ ತೊಗೊಳ್ಳಿ. ಆವಾಗಲೇ ಕನಕಾಂಬರ ಹೂವನ್ನು ಇಟ್ಟು ಸುತ್ತಿದ್ದೆ, ಹೂವನ್ನು ಇಟ್ಟು ಸುತ್ತಿದ್ರೆ ಕೆಲವರಿಗೆ ಅದು ಕಟ್ಟಾಗುತ್ತೆ ಅನ್ನೋ ಭಯ ಇದ್ದಾಗ ನೋಡಿ, ಇಲ್ಲಿ ನಾನೊಂದು ಸಣ್ಣ ಕಡ್ಡಿಯನ್ನು ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಸುತ್ತಿರೋದು ಒಂದು ಥ್ರೆಡ್ಡು ನೋಡಿ, ಅದನ್ನು ಒಂದು ರೌಂಡ್ ಸುತ್ತಕೊಂಡು ಹೂ ಕಟ್ಟೋ ರೀತಿ ಹಾಕ್ಕೊಂಡು ನೋಡಿ, ಇಲ್ಲಿ ಕಟ್ಟಿ ಆ ಕಡ್ಡಿಯನ್ನು ಟೈಟಾಗಿ ನೀವು ಸೆಕ್ಯೂರ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ನೋಡಿ. ಇಲ್ಲಿ ಒಂದಲ್ಲ 2 ನಾಟ್ ಬೇಕಾದರೂ ಹಾಕ್ಕೊಳ್ಳಿ, ನಿಮ್ಗದು ಟೈಟಾಗಿದೆ ಅಂತ ಅನಿಸ್ಬೇಕು ನೋಡಿ. ಇಲ್ಲಿ ಮಿಕ್ಕಿದ್ದು ಎಕ್ಸ್ಟ್ರಾ ಈ ಕಡೆ ಬಿಟ್ಕೊಂಡಿರುವಂತಹ ಲೆಂತ್ ಏನು ಬಿಟ್ಕೊಂಡಿರ್ತೀವಿ ದಿಂಡಿನ ಲೆಂತ್ನ ದಾರನ ಕೈ ಬೆರಳಿಗೆ ಸುತ್ತಕೊಂಡು ನೋಡಿ, ಇಲ್ಲಿ ಆ ಕಡ್ಡಿಯ ಮೇಲೇ ನಾನು ಇಲ್ಲಿ ಮಲ್ಲಿಗೆ ಹೂವನ್ನು ಇಡ್ತಾ ಇದ್ದೀನಿ. ಹೂವಿನ ಮೇಲೆ ದಾರ ಹೋಗಿ ಹೂವಿನ ಕೆಳಗಡೆ ಇಂದ ನಾವು ತೊಟ್ಟಿನ ಕೆಳಗಡೆಯಿಂದ ದಾರನ ತೊಗೊಂಡು ಬರಬೇಕಾಗುತ್ತೆ. ತುಂಬ ಟೈಟಾಗಿ ಎಳಿಯೋಕ್ಕೆ ಹೋಗ್ಬೇಡಿ, ಹಾಗಂತ ತುಂಬ ಲೂಸಾಗೂ ಕೋಣಿಸ್ಬೇಡಿ ನೋಡಿ. ಈ ರೀತಿ ಸುತ್ಕೊಳ್ತಾ ಬಂದರೆ ಸುಂದರವಾದ ಮಲ್ಲಿಗೆ ದಿಂಡು ರೆಡಿ ಆಗುತ್ತೆ. ಸೊ ಯಾವುದೇ ಫಂಕ್ಷನ್ಗೆ ಹೋಗ್ಬೇಕಂದ್ರೂ ದಿಂಡು ಅಂಗಡಿಗಳಿಗೆ ಹೋಗದೆ ನೀವೇ ಮಾಡಿ ಮುಟ್ಕೊಂಡಾಗ ತುಂಬ ಚೆನ್ನಾಗೂ ಇರುತ್ತೆ, ನಿಮಗೂ
ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನೋಡಿ, ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮಗೇನೇ ಕನ್ಫ್ಯೂಷನ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಗಳಿಗೆ ರಿಪ್ಲೈ ಮಾಡ್ತೀನಿ. ನೋಡಿ, ಇಲ್ಲಿ ಸುಂದರವಾದ ಮಲ್ಲಿಗೆ ದಿಂಡು ರೆಡಿ ಆಗ್ತಾಯಿದೆ. 1 ರೌಂಡ್ ಆಯಿತು. ಈಗ ಸೆಕೆಂಡ್ ರೌಂಡ್ನ ಸ್ಟಾರ್ಟಿಂಗು. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಸುಂದರವಾದ ಮಲ್ಲಿಗೆ ದಿಂಡು ರೆಡಿ ಆಯಿತು. ಥ್ಯಾಂಕ್ ಯು ಸೋ ಮಚ್.